ಪ್ರೇಸ್ ದ ಲಾರ್ಡ್. ದೇವರ ಮಕ್ಕಳೇ, ಎಲ್ಲರೂ ದೇವರ ಕೃಪೆಯಿಂದ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಎಂದು ನಾನು ನಂಬುತ್ತೇನೆ. ನೀವೆಲ್ಲ ನಂಬ್ತೀರಾ? ಕರಗಳನ್ನು ಎತ್ತಿ ಜಯಘೋಷ ಮಾಡಿ, ದೇವರು ಒಳ್ಳೆಯವನು, ಆತನ ಕೃಪೆಯೂ ಶಾಶ್ವತವಾದದ್ದು. ಈ ದಿನ ವಾಕ್ಯಕ್ಕಾಗಿ ಹೋಗುವುದಕ್ಕಿಂತ ಮುಂಚೆ ನಾವು ಕರ್ತನ ನಾಮ ಮಹಿಮೆ ಪಡಿಸಿಬಿಟ್ಟು ಹೋಗೋಣ. ನಮ್ಮ ಗಂಟಲು ದೇವರ ಆಶೀರ್ವದಿಸಲಿ. ಹಲ್ಲೆಲೂಯಾ. ಬನ್ನಿರಿ, ಆತನ ನಾಮ ಮಹಿಮೆ ಪಡಿಸೋಣ. ಕಣ್ಗಳನ್ನು ಮುಚ್ಚಿ ಸತ್ಯವೇದ ವಾಕ್ಯಗಳನ್ನು ಸಿದ್ಧತೆಯಾಗಿ ಇಟ್ಕೊಳ್ಬೇಕು. ಯಾಕಂದರೆ ದೇವರು ಅಬ್ಸರ್ವ್ ಮಾಡ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ಕಾಣುವವರಾಗಿದ್ದಾರೆ. ಹಲ್ಲೆಲೂಯಾ. ಬನ್ನಿರಿ. ಹಲ್ಲೆಲೂಯಾ. ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆ ತಾನೇ. ಇದುವರೆಗೂ ನಮ್ಮ ಕಾದದ್ದು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ಅಪ್ಪ ಯೇಸುವೆ, ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ. ಹೌದಪ್ಪ, ನಿನ್ನ ಕೃಪೆ ತಪ್ಪ ನಮ್ಮನ್ನು ನಡೆಸಿದ್ದು. ಇನ್ನು ಮೇಲೆಯೂ ನಿನ್ನ ಕೃಪೆ ನಡೆಸಿದಕ್ಕಾಗಿ ಸ್ತೋತ್ರ, ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಇದುವರೆಗೂ ಕಾದಂಥ ದೇವನು, ಇನ್ನು ಮೇಲೆಯೂ ಕಾಯುವ ದೇವನು. ಈಗೋ ನಿನ್ನ ವಾಕ್ಯ, ಜೀವವುಳ್ಳ ವಾಕ್ಯವನ್ನು ನುಡಿಯುವುದಕ್ಕೆ ನನ್ನನ್ನು ಅಭಿಷೇಕಿಸು ಎಂದು ಪರಿಶುದ್ಧಾತ್ಮನ ಕದಲು ಒಪ್ಪಿಸ್ತಾ ಇದ್ದೀನಪ್ಪ. ಪರಲೋಕ ತಂದೆ, ಮಹಿಮೆ ಹೊಂದಲಿ ರಾಜ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ಮತ್ತೊಂದು ಆವರ್ತಿ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಲೂಕ 9:28-36, ಮತ್ತಾಯ 17:1, ಮಾರ್ಕ 9:2-3. ಅರ್ಥ ಆಯ್ತಾ? ನಾವೀಗ ಲೂಕ 9:28-36 ಧ್ಯಾನ ಮಾಡೋಣ. ಬನ್ನಿರಿ, ಓದಿಕೊಳ್ಳೋಣ. ಇಲ್ಲಿ ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಪ್ರಕಾಶ ರೂಪವಾಗ್ತಾರೆ, ಮರುರೂಪಗೊಳ್ತಾರೆ ಅನ್ನುವುದನ್ನು ನಾವು ಈ ದಿನ ಧ್ಯಾನ ಮಾಡ್ತಾ ಇದ್ದೀವಿ. ಬನ್ನಿರಿ, ಇದನ್ನು ಓದಿಕೊಳ್ಳೋಣ. ಬೆರಳುಗಳನ್ನಿಟ್ಟು ಭಯಭಕ್ತಿಯಿಂದ ಓದ್ಕೊಳ್ಬೇಕು. ಲೂಕ 9:28-36. ಯೇಸು ಈ ಮಾತುಗಳನ್ನು ಹೇಳಿ ಸುಮಾರು 8 ದಿವಸಗಳಾದ ಮೇಲೆ ಪೇತ್ರ, ಯೋಹಾನ, ಯಾಕೋಬರನ್ನು ಕರಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನತ್ತಿದನು. ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೇರೆ ಆಯಿತು. ನೋಡಿ, ಬೆಟ್ಟವನ್ನೇರಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕರ್ಕೊಂಡೋಗಿ ಪೇತ್ರ, ಯೋಹಾನನನ್ನು ಕರ್ಕೊಂಡೋಗಿದ್ದು. ಅರ್ಥ ಆಯ್ತು ದೇವರ ಮಕ್ಕಳೇ? ಅಲ್ಲಿ ಹೋಗ್ಬಿಟ್ಟು ಬೆಟ್ಟದ ಮೇಲೆ ಹೋಗುವಾಗಲೇ ಯೇಸು ಸ್ವಾಮಿ ಮರುರೂಪಗೊಳ್ಳುವ ಸಂದರ್ಭ ಬರುತ್ತದೆ ಪ್ರಾರ್ಥನೆ ಮಾಡುವಾಗ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಮಹಿಮೆಯಲ್ಲಿ, ಬೆಳಕಿನಲ್ಲಿ ಆತನ ಉಡುಪು, ಆತನ ಶರೀರ, ಆತನ ಮುಖ ಎಲ್ಲವೂ ಬೆಳ್ಳಗಾಗಿ ಮಿಂಚುತ್ತಾ ಇತ್ತು ಅಂತ. ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಇವರು ಯಾರೆಂದರೆ ಮೋಶೆಯು ಎಲಿಯನು. ನೋಡಿ, ಪರಲೋಕದಿಂದ ಮೋಶೆ ಎಲಿಯನು ಇಳಿದು ಬಂದು ಯೇಸು ಸ್ವಾಮಿ ಹತ್ರ ಮಾತಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಈ ದಿನಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಪರಲೋಕದಿಂದ ದೇವರು ಕಳಿಸ್ಕೊಡ್ಬೇಕು ಇದೇ ರೀತಿಯಲ್ಲಿ ನಮಗೆ ಮಾತನಾಡೋದಕ್ಕೆ. ಇಲ್ಲಪ್ಪ, ಅಪ್ಪನೇ ನಮ್ಮ ಹತ್ರ ಮಾತಾಡಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ 31 ನೋಡೋಣ. 9:31 ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾದ ಮರಣದ ವಿಷಯವಾಗಿ ಮಾತಾಡುತ್ತಿದ್ದರು. ಯೇಸು ಸ್ವಾಮಿಯನ್ನು ಶಿಲುವೆಗೆ ಹಾಕುವ ಸಂದರ್ಭ ಹತ್ತಿರ ಬರುವಾಗಲೇ ಸದಾ ಬೆಟ್ಟವನ್ನೇರಿ ಪ್ರಾರ್ಥನೆ ಮಾಡುವುದುಂಟು ಯೇಸು ಸ್ವಾಮಿ. ಆ ದಿನ ವಿಶೇಷವಾದದ್ದು. ಮೋಶೆ ಎಲಿಯನು ಬಂದು ಹೇಳ್ತಾ ಇದ್ದಾರೆ, ಮರಣಕ್ಕೆ ನೀನು ಸಿದ್ಧತೆ ಆಗು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಇಷ್ಟರಲ್ಲಿ ಪೇತ್ರನಿಗೂ ಅವನ ಸಂಗಡ ಇದ್ದವರಿಗೂ ನಿದ್ರೆಯಿಂದ ಮೈ ಭಾರವಾಗಿತ್ತು. ಆದರೆ ಎಚ್ಚರವಾದ ಮೇಲೆ ಅವರು ಆತನ ಮಹಿಮೆಯನ್ನು, ಆತನ ಸಂಗಡ ನಿಂತಿದ್ದ ಇಬ್ಬರು ಪುರುಷರನ್ನು ಕಂಡರು. ನೋಡಿ, ಇಲ್ಲಿ ಪೇತ್ರನು, ಯೋಹಾನನು ಮರುರೂಪಗೊಂಡಿದ್ದನ್ನು ನೋಡ್ತಾ ಇದ್ದಾರೆ.
ಯೇಸುವೇ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಎಂದು ಹೇಳಿದನು. ನೋಡಿ, ಪೇತ್ರನು ಯೋಹಾನನು ಇಬ್ಬರು ಮಾತನಾಡುತ್ತಿರುವುದನ್ನು ನೋಡಿ ಅರ್ಥ ಮಾಡಿಕೊಂಡ್ರು ಯಾರು ಅಂತ. ಮೋಶೆ, ಎಲಿಯನು. ನಿನಗೊಂದು, ಮೋಶೆಗೊಂದು, ಎಲಿಯನಿಗೊಂದು ಪರ್ಣಶಾಲೆಯನ್ನು ಕಟ್ಟುವೆವು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ತಾನದ್ದಂತೂ ತನಗೆ ಗೊತ್ತಾಗಲಿಲ್ಲ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಅದು ಅವರು ಮಾತಾಡಿಲ್ಲ, ದೇವರೇ ಮಾತಾಡಿಸಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಅವನು ಇದನ್ನು ಹೇಳುತ್ತಿರುವಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಅವರು ಮೋಡದೊಳಗೆ ಸೇರಿದಾಗ ಹೆದರಿದರು. ಆಗ ಆ ಮೋಡದೊಳಗಿಂದ, ಈತನು ನನ್ನ ಮಗನು, ನಾನು ಆರಿಸಿಕೊಂಡವನು, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಮೋಡ ಕವಿಯಿತು. ಮೋಡ ಕವಿದರೆ ಇವರು ಮೋಡದಲ್ಲಿ ಇವರಿದ್ದಾರೆ. ಯಾರು? ಪೇತ್ರನು, ಯೋಹಾನನು. ಆವಾಗ ದೇವರು ಮಾತಾಡ್ತಾ ಇದ್ದಾರೆ, ಈತನು ನನ್ನ ಮಗನು, ಈತನು ಹೇಳಿದ ಹಾಗೆ ನೀವು ನಡಿಬೇಕು ಅಂತ ಆಕಾಶದಿಂದ ವಾಣಿ ಆಯಿತು. ಅರ್ಥ ಆಯ್ತಾ ದೇವರ ಮಕ್ಕಳೇ? ತಾವು ಕಂಡ ಈ ಸಂಗತಿಗಳೊಳಗೆ ಒಂದನ್ನಾದರೂ ಆ ದಿವಸಗಳಲ್ಲಿ ಯಾರಿಗೂ ತಿಳಿಸದೆ ಸುಮ್ಮನಿದ್ರು. ಆ ದಿನ ಏನು ನಡೀತು ಅಂತ ಯಾರಿಗೂ ಹೇಳಿಲ್ಲ, ರಹಸ್ಯವಾಗಿ ಇಟ್ಕೊಂಡ್ರು. ಯಾರು? ಪೇತ್ರನು, ಯೋಹಾನನು. ಅರ್ಥ ಆಯ್ತಾ? ಹಾಗಾದರೆ ನಾವು ಪ್ರಾರ್ಥನೆ ಮಾಡುವಾಗ ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ದೇವರು ನಮ್ಮೊಟ್ಟಿಗೆ ಮಾತನಾಡಬೇಕಲ್ವ ದೇವರ ಮಕ್ಕಳೇ? ನಾವೇ ಮಾಡೋದಲ್ಲ, ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಹತ್ತಬೇಕು. ಪರಲೋಕದಲ್ಲಿರುವ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಅನುಗ್ರಹಿಸಬೇಕು. ನಾವು ಏನೇನು ಬೇಡ್ಕೊಳ್ತೀವೋ ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ರೀತಿಯಲ್ಲಿ ಮತ್ತಾಯಕ್ಕೆ ಹೋಗೋಣವೇ? ಮತ್ತಾಯ 17:1 ಓದಿಕೊಳ್ಳೋಣ. ಮತ್ತಾಯ 17:1. 6 ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು, ಯಾಕೋಬನನ್ನು, ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ವಿಂಗಡವಾಗಿ ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ನೋಡಿ, ಮೊದಲೇ ಮತ್ತಾಯದಲ್ಲಿಯೂ ಅದೇ ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಪೇತ್ರ ಯೋಹಾನನನ್ನೇ ಕರ್ಕೊಂಡೋಗಿ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಲೂಕನಲ್ಲೂ ದೇವರು ಮಾತಾಡಿದ್ದಾರೆ. ಅರ್ಥ ಆಯ್ತಾ? ಅದೇ ರೀತಿ ಮಾರ್ಕ್ 9:2-3 ನಾವು ಕಾಣಬಹುದು. ನೋಡಿ, ಮಾರ್ಕ್ 9:2-3 6 ದಿವಸಗಳಾದ ಮೇಲೆ ಯೇಸು ಪೇತ್ರ, ಯಾಕೋಬ, ಯೋಹಾನರನ್ನು ಮಾತ್ರ ವಿಂಗಡವಾಗಿ ಕರ್ಕೊಂಡೋದ್ರಂತೆ. ಎಲ್ಲಿಗೆ? ಎತ್ತರವಾದ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ. ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದವು. ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು. ಒಂದು ಅಗಸ ಆದರೂ ಬಟ್ಟೆ ಹೋಗೋದು ಅಷ್ಟು ಬೆಳ್ಳಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅದು ಮಹಿಮೆಯ ಬೆಳಕು, ಪ್ರಜ್ವಲಿಸುತ್ತಿತ್ತು, ಮಿಣುಕುತ್ತಿತ್ತು. ಅದು ನೋಡಿ, ಲೂಕಾನಲ್ಲಿ, ಮಾರ್ಕಲ್ಲಿ ಮತ್ತು ಯಾವುದರಲ್ಲಿ ಮತ್ತಾಯದಲ್ಲಿಯೂ ದೇವರು ಪದೇ ಪದೇ ಆ ಬೆಟ್ಟಕ್ಕೆ ಹೋಗಿ ಪ್ರಾರ್ಥನೆ ಮಾಡುವುದುಂಟು. ಆದರೆ 3ರಲ್ಲಿಯೂ ದೇವರು ಮಾತಾಡ್ತಾ ಇದ್ದಾರೆ. 3 ಅಧ್ಯಾಯದಲ್ಲಿಯೂ ಮಾರ್ಕನು ಹೇಳ್ತಾ ಇದ್ದಾನೆ, ಮಾರ್ಕಲ್ಲಿ, ಮತ್ತಾಯದಲ್ಲಿ, ಲೂಕದಲ್ಲಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಪ್ರಾರ್ಥನೆ ಮಾಡುವಾಗ ಕಿಟಕಿ ಬಾಗಿಲುಗಳೆಲ್ಲ ಮುಚ್ಚಿಕೊಂಡು ನಾವು ಒಂಟಿಯಾಗಿ ಕುಳಿತುಕೊಂಡು ತಂದೆಯನ್ನೇ ನೋಡುತ್ತಾ ನಾವು ಪ್ರಾರ್ಥನೆ ಮಾಡಬೇಕು. ಅದೇ ರೀತಿಯಲ್ಲಿ ತಾನೇ ಯೇಸು ಸ್ವಾಮಿ ಪೇತ್ರ ಯೋಹಾನರನ್ನು ನೀವು ಇಲ್ಲೇ ಇರಿ, ಬರ್ತೀನಿ ಅಂತ ಹೇಳ್ಬಿಟ್ಟು ಬೆಟ್ಟದ ಮೇಲೆ ಹೋಗಿದ್ದು. ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥಿಸುವಾಗಲೇ ಅದನ್ನು ಮರುರೂಪಗೊಳ್ಳಿದನು. ದೇವರ ಮಕ್ಕಳೇ, ಪರಲೋಕ ತಂದೆಯ ಮಹಿಮೆ ನಮ್ಮ ಮೇಲೂ ಬಿಡಬೇಕು. ನಮಗೆ ಪರಲೋಕ ತಂದೆಯ ಪರಲೋಕದ ಮಹಿಮೆ ಬೇಕು ದೇವರ ಮಕ್ಕಳೇ. ಅದಿಲ್ಲದೆ ಈ ಲೋಕದಲ್ಲಿ ನಾವು ಬದುಕುವುದು ಕಷ್ಟ. ಆ ಮಹಿಮೆ, ಆ ಬೆಳಕು, ಯೇಸುವಿನ ರಕ್ತ, ಶರೀರ ನಮ್ಮ ಮೇಲೆ ಇದ್ದರೆ ಒಂದು ದುಷ್ಟನು ನಮ್ಮನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ನಮ್ಮ ಕಷ್ಟಗಳು ನೋಡಿ, ನಾವು ಕಷ್ಟಪಟ್ಟು ಹೊಂದಿಕೊಂಡಿರುವ ಹಣಕಾಸುಗಳನ್ನು, ವಸ್ತ್ರಗಳನ್ನು ಕದ್ಕೊಳ್ತಾನೆ ಅವನು. ಅರ್ಥ ಆಯ್ತಾ? ಇದೆಲ್ಲ ನಾವು ನೆಲೆ ನಿಲ್ಲಬೇಕಾದರೆ ಕರ್ತನಲ್ಲಿ ನಾವು ಹತ್ರ ಇರಬೇಕು, ಕರ್ತನ ಹತ್ರನೇ ಇರಬೇಕು. ಅದೇ ಯೇಸು ಸ್ವಾಮಿ ಹೇಳಿದ್ದು, ನಾನು ಯಾವಾಗಲೂ ತಂದೆಯ ಮಡಿಲಲ್ಲಿ ಮಲ್ಕೊಂಡಿರ್ತಾ ಇದ್ದೆ ಅಂತ. ಹಾಗಾದರೆ ನಾವು ತಂದೆಯಲ್ಲೇ ಮಲಗಿಕೊಂಡು ಈ ಲೋಕದಲ್ಲಿ ನಮಗೆ ಕೊಟ್ಟಿರುವ ಆಯಸ್ಸಿರೋವರೆಗೂ ನಾವು ಬದುಕೋಣ. ನಮಗೇನು ಬೇಕು ಅಂತ ಆತನಿಗೆ ಗೊತ್ತು. ನಮಗೆಲ್ಲ ಒದಗಿಸಿಕೊಡಲು ಆತನು ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಅರ್ಥ ಆಯ್ತಾ? ನಾವು ಈ ಭಾನುವಾರ ಯಾತಕ್ಕೋಸ್ಕರ ನಾವು ಆಲಯಕ್ಕೆ ಹೋಗ್ತಾ ಇದ್ದೀವಿ ಹೇಳಿ? ಆತನು ಮಾಡಿದ ಒಂದೊಂದು ಉಪಕಾರಗಳನ್ನು ನೆನಪು ಮಾಡಿಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಏನು ಮಾಡಿದ್ದಾರೆ ದೇವರು? ಮಾಡಿಲ್ಲ.
ಮಾಡಕ್ಕೆ ನೀನು ಜಾಗ ಮಾಡಿಕೊಟ್ಟಿದ್ದೀಯಾ? ಆತನು ಕೊಟ್ಟಿರುವ ಕಟ್ಟಳೆ ಪ್ರಕಾರವಾಗಿ ನೀನು ನಡೆದಿದ್ದೀಯಾ? ದಶಮಾಂಶ ಕೊಡ್ತಾ ಇದೆಯಾ? ಕಾಣಿಕೆ ಕರೆಕ್ಟಾಗಿ ಕೊಡ್ತಾ ಇದೆಯಾ? ನಿನ್ನ 100 ರೂಪಾಯಿ ಸ್ಯಾಲ್ರಿನಲ್ಲಿ 10 ರೂಪಾಯಿ ಕೊಡು. ದೇವರು ಮಾಡುವ ಉಪಕಾರ ನೀನು ಅವಾಗ ಕಾಣ್ತೀಯ ಅಂತ ದೇವರು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನಾನು ಹೇಳ್ತಾ ಇಲ್ಲ ದೇವರ ಮಕ್ಕಳೇ. ನನ್ನನ್ನು ದೇವರೇ ಆಶೀರ್ವದಿಸಿದ್ದಾರೆ, ನನ್ನ ಮಕ್ಕಳು ಕುಟುಂಬಗಳನ್ನು ಆಶೀರ್ವದಿಸಿದ್ದಾರೆ. ಇದಕ್ಕೆ ದೇವರೇ ಸಾಕ್ಷಿ, ನೋಡುವವರಿಗೂ ಸಾಕ್ಷಿ. ಇದು ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ಕೊಟ್ಟಿರುವ ವಾಗ್ದಾನ ಪಟ್ಟಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ, ಕೊಟ್ಟಿರುವ ಕಟ್ಟಳೆ ಪ್ರಕಾರವಾಗಿ ನೀವು ನಡ್ಕೊಳ್ಳ್ರಿ. ನಿಮಗೆ ಬರುವ ವರಮಾನದಲ್ಲಿ ಪರಲೋಕಕ್ಕೆ ಕೊಡ್ರಿ. ಸ್ವಲ್ಪ ಕೊಡ್ರಿ, ದಶಮಾಂಶ ಅಂತ ಹೇಳೋದು ಅದಕ್ಕೆ. ಕಾಣಿಕೆ ಕೊಡ್ರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಬಡವರಿದ್ದರೆ ಸಹಾಯ ಮಾಡಿರಿ. ಕರ್ತನು ಖಂಡಿತವಾಗಲೂ ನಿಮ್ಮನ್ನು ಆಶೀರ್ವದಿಸಿ ಉನ್ನತಕ್ಕೆ ಏರಿಸುವರು. ನೀವು ಕೆಳಗಿನವರಲ್ಲ, ಮೇಲಿನವರಾಗಿ ಇರುತ್ತೀರಾ ಎಂದು ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ. ವಾಕ್ಯನೂ ಅದೇ ಹೇಳೋದು. ಬನ್ನಿರಿ, ಕೊನೆಯದಾಗಿ ಆತ ನಾಮ ಮಹಿಮೆ ಪಡಿಸಿಬಿಟ್ಟು ನಾವು ನಿಲ್ಲಿಸೋಣ. ಓ ಏಸಪ್ಪ, ಸ್ತೋತ್ರ ಸ್ವಾಮಿ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ ದೇವನೇ. ಮುಂದೆ ಹೋಗುವೆನು ನನ್ನೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹೇಳಿ, ಎಲ್ಲರೂ ಧೈರ್ಯದಿಂದ ಹೇಳಿ. ಮುಂದೆ ಹೋಗುವೆನು ನನ್ನೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಸಂತೋಷದಿಂದ ಆಲಯಕ್ಕೆ ಹೋಗಿ ಬರೋಣ. ವಾರಕ್ಕೆ ಬೇಕಾದ ಆಶೀರ್ವಾದ ಪಡೆದುಕೊಂಡು ಬರೋಣ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.